Good morning, students. Last class we are discussing about the concepts of accounting. The last class we are discussing about the concepts of accounting like business entity concept. ಯಾವ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂಡ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ business entity concept, money measurement concept, accounting period concept and going concern concept. Today we are discussing about the fifth one, dual concept. Dual aspect concept. Dual aspect concept. ಇಲ್ಲಿ ನಮಗೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ಅವ್ರು ನಮ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ ಆಲ್ರೆಡಿ ಡ್ಯುಯಲ್ ಅಂತ ಹೇಳಿ ಡ್ಯುಯಲ್ ನಥಿಂಗ್ ಬಟ್ ಡಬಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಹಿಯರ್ ದಿಸ್ ಕಾನ್ಸೆಪ್ಟ್ ಸ್ಟೇಟ್ಸ್ every business transaction. Okay, in this concept the each and every business transaction given the f to effects. Like dual ಅಂದ್ರೆ ನಮಗೆ ಏನಾಗುತ್ತೆ, they should be given the two effects. Here two effects of various accounts. Two effects of various accounts. Here like one is debit agbodu, one is debit and another one is credit. Okay, each and in the dual aspect concept, here each and every business transaction given the two effects of every business transaction. Dual nothing but double ಅಂದ್ರೆ two aspects ನಮಗೆ ಕೊಡುತ್ತೆ. ಒಂದು ಡೆಬಿಟ್ ಆಗ್ಬೋದು, another one credit or here giving some benefit. ಅದರಲ್ಲಿ ನಾವು ಕೆಲವೊಂದು ಬೆನಿಫಿಟ್ ನಾವು ಕೊಡ್ತೀವಿ ಅಂಡ್ ರಿಸೀವಿಂಗ್ ಸಮ್ ಬೆನಿಫಿಟ್. ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಅಲ್ಲಿ ಗಿವಿಂಗ್ ಸಮ್ ಬೆನಿಫಿಟ್ ಟು ಅದರ್ ಪರ್ಸನ್ಸ್. ಅಂದ್ರೆ ನಾವು ಇಲ್ಲಿ ಅಂತ ಒಂದು ಬೇರೆ ಆರ್ಗನೈಸೇಷನ್ಗೆ ನಾವು ಏನ್ ಮಾಡ್ತೀವಿ, ಸಮ್ ಬೆನಿಫಿಟ್ ನ ಕೊಡ್ತೀವಿ. ಅದೇ ರೀತಿಯಾಗಿ ರಿಸೀವಿಂಗ್ ಸಮ್ ಬೆನಿಫಿಟ್ ಫ್ರಮ್ ಅದರ್ ಆರ್ಗನೈಸೇಷನ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಇನ್ನೊಂದ್ಸರಿ ಹೇಳ್ತೀನಿ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ರೆಫರ್ಸ್ ಟು ಈಚ್ ಅಂಡ್ ಎವರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೂ ಅದೇನ್ ಮಾಡುತ್ತೆ, ಗಿವನ್ ದಿ ಟೂ ಎಫೆಕ್ಟ್ಸ್ ಲೈಕ್ ಒನ್ ಇಸ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಗ್ಬೋದು, ಆರ್ ಗಿವಿಂಗ್ ಸಮ್ ಬೆನಿಫಿಟ್ ಆರ್ ರಿಸೀವಿಂಗ್ ಸಮ್ ಬೆನಿಫಿಟ್. ನಾವು ಬೆನಿಫಿಟ್ ನ ಕೊಡಬಹುದು, ಅದೇ ರೀತಿಯಾಗಿ ರಿಸೀವ್ ಮಾಡ್ಕೊಳ್ಳುವಂಥದ್ದನ್ನ ತೋರಿಸುವಂಥದ್ದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, ಕಾಸ್ಟ್ ಕಾನ್ಸೆಪ್ಟ್. ಅಂದ್ರೆ ಕಾಸ್ಟ್ ಕಾನ್ಸೆಪ್ಟ್ ನಥಿಂಗ್ ಬಟ್ here what we are acquisition of assets into the business. ಅಂದ್ರೆ ನಮ್ಮ ಬಿಸ್ನೆಸ್ ಗೆ ನಾವು ಏನೇನು ಅಸೆಟ್ಸ್ ನಾವು ತಗೊಂತಾ ಇರ್ತೀವಿ, ನಮ್ಮ ಬಿಸ್ನೆಸ್ ಗೆ ನಾವು ಏನೇನು ಅಸೆಟ್ಸ್ ನಾವು ತಗೊಂತಾ ಇರ್ತೀವಿ. ಅಕ್ವಿಸಿಷನ್ ನಥಿಂಗ್ ಬಟ್ acquiring the assets into the business. Okay, here this concept requires all assets are recorded. ಅಂದ್ರೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಏನಾಗಿರುತ್ತೆ ಅಂದ್ರೆ ಆಲ್ ಅಸೆಟ್ಸ್ ಆರ್ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಅಂದ್ರೆ ಎಲ್ಲಾ ಅಸೆಟ್ಸ್ ನಾವು ಏನೇನು ಅಕ್ವೈರ್ ಮಾಡಿರ್ತೀವೋ ಅದನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಶುಡ್ ಬಿ ಎಂಟರ್ಡ್ ಇನ್ ಟು ದಿ ಬುಕ್ಸ್ ಆಫ್ ಅಕೌಂಟ್ಸ್. ಓಕೆ, ಆಲ್ ದಿ ಅಸೆಟ್ಸ್ ವಿ ಶುಡ್ ಬಿ ಎಂಟರಿಂಗ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಅಟ್ ದೇರ್ ಕಾಸ್ಟ್ ಪ್ರೈಸ್. ಆ ಒಂದು ಅಸೆಟ್ಸ್ ಬೆಲೆ ಎಷ್ಟಿದೆ, ಯಾರು ಮೇಜರ್ ಆಗಿ ಅಸೆಟ್ಸ್ ನಾವು ತಗೊಂಡುವಂಥದ್ದು. ಅಸೆಟ್ ಆಸ್ತಿಗಳಾದವು ಲೈಕ್ ಅಸೆಟ್ಸ್ ಆದ್ರೆ ನಿಮ್ಮ ಮಷಿನರಿ ಆಗಲಿ, ಬಿಲ್ಡಿಂಗ್ ಆಗಲಿ, ಫರ್ನಿಚರ್ ಆಗಲಿ, ಮೋಟಾರ್ ವೆಹಿಕಲ್ಸ್ ಆಗಲಿ. ಓಕೆ, ಇದನ್ನ ನಾವೇನಂತ ಹೇಳಿ ಕರಿತೀವಿ, ಅಸೆಟ್ಸ್ ಅಂತೇಳಿ ನಾವು ಕರಿತೀವಿ. ಈ ಅಸೆಟ್ಸ್ ಅನ್ನ ವಿ ಶುಡ್ ಬಿ ಎಂಟರ್ಡ್ ಕಾಸ್ಟ್ ಪ್ರೈಸ್ we should be entered into the books of accounts. Cost price we should be entered into the books of accounts. Acquisition like which include acquisition of transportation. Okay, ಇಲ್ಲಿ ನಾವು ಕಾಸ್ಟ್ ಆಫ್ ಅಸೆಟ್ ಅಲ್ಲಿ ನಮಗೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ here it should be including the cost of transportation, installation of making assets. ಅದರಲ್ಲಿ ರೆಡಿ ಟು ಯೂಸ್ ನಥಿಂಗ್ ಬಟ್ ಇವಾಗ ಒಂದು ಮಷಿನರಿನ ನಾವು ಪಾರ್ಟ್ ನ ನಾವು ತಗೊಂಡ್ಬರ್ತೀವಿ.
ಅದನ್ನೆಲ್ಲ ಅಸೆಂಬಲ್ನ ಮಾಡಿ ಅದನ್ನೇನು ಮಾಡ್ತೀವಿ ನಾವು ಒಂದು ರೆಡಿಯಾಗಿ ಯೂಸ್ ಮಾಡೋದಕ್ಕೆ ನಾವು ಏನು ಅದನ್ನ ಅಕ್ವಿಸಿಷನ್ ಮಾಡ್ತೀವೋ ವಿ ಶುಡ್ ಬಿ ಎಂಟರ್ ಅಟ್ ದಿ ಕಾಸ್ಟ್ ಪ್ರೈಸ್ we should be entered into the books of account. Here we should be know about transportation. ಎಕ್ಸಾಂಪಲ್ ಒಂದು ಮಷಿನರಿನ ತಗೊಳ್ಳಿ. ಮಷಿನರಿಯಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ನಾವೇನು ಮಾಡ್ತೀವಿ ಮಷಿನರಿ. ಹಿಯರ್ ಇಂದ ಮಷಿನರಿನ ನಾವು ರೆಡಿ ಟು ಯೂಸ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ಮಷಿನರಿನ ಇವಾಗ ಡಿಫ್ರೆಂಟ್ ಪಾರ್ಟ್ಸ್ ನಾವೇನು ಮಾಡ್ತೀವಿ ಪರ್ಚೇಸ್ನ ಮಾಡಿ ಅದನ್ನ ಅಸೆಂಬಲ್ನ ಮಾಡ್ತೀವಿ. ಅದನ್ನ ಒಂದೇ ಪ್ಲೇಸಲ್ಲಿ ಅದು ಸಿಗೋದಿಲ್ಲ. ಹಿಯರ್ ವಿ ಶುಡ್ ನಾಟ್ ಗೆಟ್ ಅಟ್ ಒನ್ ಪ್ಲೇಸ್. ಇನ್ ದಟ್ ಟೈಮ್ we should purchase it in different places. ಓಕೆ, ಇಲ್ಲಿ ಒಂದು ಅಸೆಟ್ನ ನಾವು ಅಕ್ವಿಸಿಷನ್ ಮಾಡಿದಾಗ ಏನಾಗಿರುತ್ತೆ ಅಂತಂದ್ರೆ ವಿ ಶುಡ್ ಬಿ ಪರ್ಚೇಸ್ಡ್. ಇವಾಗ ಎಕ್ಸಾಂಪಲ್ ಡಿಫ್ರೆಂಟ್ ಪ್ಲೇಸಸ್, ವಿ ಶುಡ್ ಬಿ ಪರ್ಚೇಸ್ಡ್ ಪಾರ್ಟ್ಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಇನ್ ದ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ನಾವು ಪರ್ಚೇಸ್ ಮಾಡಿದಾಗ ವಿ ಶುಡ್ ಬಿ ಗಿವನ್ ದ ಟ್ರಾನ್ಸ್ಪೋರ್ಟೇಷನ್. ಇಯರ್ ವಿ ಶುಡ್ ಬಿ ಗಿವನ್ ದಿ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಇವಾಗ ಎಕ್ಸಾಂಪಲ್ ನಾವು ಹೊಸಕೋಟೆಯಲ್ಲಿದ್ದೀವಿ, ಇವಾಗ ಕೆಲವೊಂದು ಪಾರ್ಟ್ ಬೆಂಗಳೂರಲ್ಲಿ ಸಿಗುತ್ತೆ, ಕೆಲವೊಂದು ಪಾರ್ಟ್ ಬಾಂಬೆ, ಮುಂಬೈ, ಡೆಲ್ಲಿ ಅಂತ ಇಟ್ಕೊಳ್ಳಿ. ಇಲ್ಲಿಂದ ನಾವು ಆ ಒಂದು ಪಾರ್ಟ್ಸ್ ನಾವು ತೊಗೊಂಡ್ಬರ್ಬೇಕಾದ್ರೆ ವಿ ಶುಡ್ ಬಿ ಪೇ ಫಾರ್ ಟ್ರಾನ್ಸ್ಪೋರ್ಟೇಷನ್. ಅದಕ್ಕೆ ನಾವೇನು ಪೇ ಮಾಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ನಾವು ಪೇ ಮಾಡಬೇಕಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಪೇ ಮಾಡಿದಾಗ ಅದೇ ರೀತಿಯಾಗಿ ರೆಡಿ ಟು ಯೂಸ್ ಅಕ್ವಿಸಿಷನ್ ಆಫ್ ಅಸೆಟ್ಸ್ ಆರ್ ರೆಡಿ ಟು ಯೂಸ್ ಮಾಡಿದಾಗ ಅದನ್ನೆಲ್ಲ ಏನು ಮಾಡಬೇಕಾಗುತ್ತೆ, ಆ ಒಂದು ಮಷಿನರಿನ ಅಸೆಂಬಲ್ನ ಮಾಡಬೇಕಾಗುತ್ತೆ. ಅಸೆಂಬಲ್ ಮಾಡಿ ರೆಡಿ ಟು ಯೂಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತಂದ್ರೆ ಕಾಸ್ಟ್ ಪ್ರೈಸ್ ಆಫ್ ದಿ ಮಷಿನರಿ. ಓಕೆ, ನಮ್ಗೆ ಏನು ಸಿಗುತ್ತೆ ಇಲ್ಲಿ ಇಯರ್ ಕಾಸ್ಟ್ ಪ್ರೈಸ್ ಆಫ್ ದಿ ಮಷಿನರಿ. ಇಯರ್ ದ ಅಸೆಟ್ಸ್ ಅಕ್ವೈರಿಂಗ್ ದಿ ಕಾಸ್ಟ್ ಪ್ರೈಸ್ ವಿ ಶುಡ್ ಬಿ ಎಂಟರ್ಡ್ ಇನ್ ಟು ದಿ ಬುಕ್ಸ್ ಆಫ್ ಅಕೌಂಟ್ಸ್. ನಾವೇನ್ ಮಾಡ್ತೀವಿ, ವಿ ಶುಡ್ ಬಿ ಎಂಟರ್ಡ್ ಇನ್ ಟು ದಿ ಬುಕ್ಸ್ ಆಫ್ ಅಕೌಂಟ್. ಇಯರ್ ಇಟ್ ಇನ್ಕ್ಲೂಡ್ ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್ ಅಂಡ್ ಮೇಕಿಂಗ್ ಅಸೆಟ್ಸ್. ಅದನ್ನ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂಡ್ ಮೇಕಿಂಗ್ ಎ ಅಸೆಟ್ ರೆಡಿ ಫಾರ್ ಯೂಸ್. ಇವಾಗ ಎಕ್ಸಾಂಪಲ್ ಫ್ಯಾನ್ ನಮಗೆ ಅಸೆಂಬಲ್ ಆಗಿ ಬರೋದಿಲ್ಲ. ನಾವೇನು ಮಾಡ್ತೀವಿ, ಒಬ್ಬ ಎಲೆಕ್ಟ್ರಿಷಿಯನ್ ಕೈಲಿ ಅದನ್ನು ನಾವು ಇನ್ಸ್ಟಾಲೇಷನ್ ಮಾಡಿ ರೆಡಿ ಯೂಸ್ಗೆ ಮಾಡ್ಕೊಂಡು ಅದೇ ರೀತಿಯಾಗಿ ಏನು ಮಾಡ್ತೀವಿ, ಅದನ್ನ ಡಿಫ್ರೆಂಟ್ ಅಂಗಡಿಯಿಂದ ತೊಗೊಂಬಂದು ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅಂಗಡಿಯಿಂದ ತೊಗೊಂಬಂದು ಅದನ್ನು ನಾವು ಡೈರೆಕ್ಟಾಗಿ ಫಿಟ್ ಮಾಡೋದಿಲ್ಲ. ಯಾವುದೋ ಒಬ್ಬ ಎಲೆಕ್ಟ್ರಿಷಿಯನಿಂದ ನಾವು ಅದನ್ನು ಫಿಟ್ ಮಾಡಿಸ್ತೀವಿ. ಅವನಿಗೂ ನಾವು ಸುಮ್ಮನೆ ಬರೋದಿಲ್ಲ, ಅವ್ನು ಫೀಸ್ ಪೇ ಮಾಡಬೇಕಾಗುತ್ತೆ. ಓಕೆ, ಅವ್ನು ಪೇ ಮಾಡಿದಾಗ ಅದೆಲ್ಲ ಸೇರಿ ಕಾಸ್ಟ್ ಪ್ರೈಸ್ ಆಫ್ ಫ್ಯಾನ್. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟೇಷನ್, ಓಕೆ, ಇನ್ಸ್ಟಾಲೇಷನ್, ಮೇಕಿಂಗ್ ರೆಡಿ ಟು ಯೂಸ್ ಫಾರ್ ಅಸೆಟ್ಸ್ ವಿ ಶುಡ್ ಬಿ ಕಾಲ್ಡ್ ಆಸ್ ಎ ಕಾಸ್ಟ್ ಕಾನ್ಸೆಪ್ಟ್. ಅಂದ್ರೆ ಒಂದು ಅಸೆಟ್ನ ನಾವು ಯೂಸ್ ಮಾಡೋದಕ್ಕೆ ಏನೇನಕ್ಕೆ ನಾವು ಖರ್ಚು ಮಾಡ್ತೀವೋ ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಆ ಒಂದು ಆಗಿರುವಂತಹ ಎಕ್ಸ್ಪಾನ್ಸಸ್ನ ವಿ ಶುಡ್ ಬಿ ಕಾಸ್ಟ್, ಅಂದ್ರೆ ಟೋಟಲ್ ಮಾಡಿ ಅದನ್ನ ಟೋಟಲ್ ಅಸೆಟ್ ವ್ಯಾಲ್ಯೂನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಕಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, revenue recognition concept. Revenue recognition concept. This concept, revenue recognition requires. Here, revenue recognition requires ರೆವಿನ್ಯೂ ಫಾರ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಂದ್ರೆ ಇಲ್ಲಿ ರೆವಿನ್ಯೂ ಅಂದ್ರೆ ಏನಾಗಿದೆ, ಇಲ್ಲಿ ನಾವು ಇನ್ಕಮ್ ನ ರೆಕಗ್ನಿಷನ್ ಮಾಡುವಂತದ್ದು. ರೆವಿನ್ಯೂ ನಥಿಂಗ್ ಬಟ್ ಇನ್ಕಮ್ ಆರ್ ಪ್ರಾಫಿಟ್ ಆಗಿರುತ್ತೆ. ಓಕೆ, ಹಿಯರ್ ವಿ ಶುಡ್ ಬಿ ಐಡೆಂಟಿಫೈ. ರೆಕಗ್ನಿಷನ್ ಅಂದ್ರೆ ಹೈಲೈಟ್ ನ ಮಾಡುವಂಥದ್ದು. ಓಕೆ, ಹೈಲೈಟ್ ನ ಮಾಡುವಂಥದ್ದಕ್ಕೆ ರೆವಿನ್ಯೂ ರೆಕಗ್ನಿಷನ್, ಇನ್ಕಮ್ ನಮಗೆ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಹಿಯರ್ ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ರಿಕ್ವೈರ್ಸ್ ದ ರೆವಿನ್ಯೂ ಫಾರ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. Revenue for a business transaction should be realized. ಓಕೆ, ನಮಗೆ ಎಲ್ಲಿಂದ ಬಂದಿದೆ ಅನ್ನೋದು ನಾವು ರಿಯಲೈಸ್ ನ ಮಾಡ್ಕೊಂತೀವಿ. ಏನು ನಾವು ಸೇಲ್ ಮಾಡಿರೋದ್ರಿಂದ ಬಂದಿದೆಯೋ ಅಥವಾ ನಮಗೆ ಲಾಟ್ ಆಫ್ ಸೇಲ್ಸ್ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ. ಈ ರೀತಿಯಾಗಿ ಅಂದ್ರೆ ಇವಾಗ ಡಿಫ್ರೆಂಟ್ ಏರಿಯಾಸ್ಗೆ ನಾವು ಮಾಡ್ತಾ ಇರ್ತೀವಿ ಸೇಲ್ಸು. ಇವಾಗ ಬೆಂಗಳೂರಿಂದ ಎಷ್ಟಾಗಿದೆ, ಮುಂಬೈ, ಪುಣೆ, ಕೋಲ್ಕತ್ತಾ, ಡೆಲ್ಲಿ, ಯಾವ ಏರಿಯಾದಿಂದ ಜಾಸ್ತಿ ಆಗಿದೆ ಅನ್ನೋದನ್ನ ನಾವೇನು ಮಾಡ್ತೀವಿ, ರೆಕಗ್ನಿಷನ್ ಮಾಡ್ತೀವಿ. ಓಕೆ, ರೆಕಗ್ನಿಷನ್ ಅಂಡ್ ಕ್ಯಾಶ್ ಫ್ಲೋ ಫ್ರಮ್ ಬಿಸ್ನೆಸ್. ಅಂದ್ರೆ ನಮಗೆ ಕ್ಯಾಶ್ ಯಾವಾಗ ಬರುತ್ತೆ, ಕ್ಯಾಶ್ ಫ್ಲೋ ಫ್ರಮ್ ಬಿಸ್ನೆಸ್ ಅಂತಂದ್ರೆ ಸೇಲ್ ಆಫ್ ಗೂಡ್ಸ್ ಬೈ ಅಂಡ್ ಬಿಸ್ನೆಸ್. ಅಂದ್ರೆ ನಮಗೆ ಇನ್ಕಮ್ ಯಾವಾಗ ಬರುತ್ತೆ ಅಂತಂದ್ರೆ ಇಯರ್ ವೆನ್ ವಿ ಆರ್ ಸೋಲ್ಡ್ ಗೂಡ್ಸ್ ಟು ದಿ ಕಸ್ಟಮರ್ಸ್. ನಾವು ಕಸ್ಟಮರ್ಸ್ಗೆ ಗೂಡ್ಸ್ ನಾವು ಯಾವಾಗ ಸೇಲ್ ಮಾಡ್ತೀವೋ ಇನ್ ದಟ್ ಟೈಮ್ ವಿ ಶುಡ್ ಬಿ ಗೆಟಿಂಗ್ ದಿ ಇನ್ಕಮ್ ಆರ್ ರೆವೆನ್ಯೂ. ಓಕೆ, ಹಿಯರ್ ಅದನ್ನ ಏನೋ ರೆವೆನ್ಯೂ ರೆಕಗ್ನಿಷನ್ ಅಂತ. ರೆವೆನ್ಯೂ ನಥಿಂಗ್ ಬಟ್ ಇನ್ಕಮ್. ರೆವೆನ್ಯೂ ನಥಿಂಗ್ ಬಟ್ ವಾಟ್, ಇನ್ಕಮ್ ವೆನ್ ವಿ ಆರ್ ಗೆಟಿಂಗ್
ಅಂದರೆ ವೇರಿಯಸ್ ಪಾರ್ಟ್ಸ್. ಇವಾಗ ಎಕ್ಸಾಂಪಲ್ ನಾನು ಹೇಳಿದ್ರೆ ಡಿಫ್ರೆಂಟ್ ಪ್ಲೇಸಸ್ಗೆ ನಾವು ಗೂಡ್ಸ್ ಸೇಲ್ ಮಾಡ್ತೀವಿ. ಬ್ಯಾಂಗ್ಳೂರ್, ಡೆಲ್ಲಿ, ಮುಂಬೈ ಅಂತ ತಗೊಳ್ಳಿ. ಮುಂಬೈ, ಈ ಮುಂಬೈ ಪ್ಲೇಸಸ್ಗೆಲ್ಲ ನಾವು ಗೂಡ್ಸ್ ಸೇಲ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಹೌ ಮಚ್ ವಿ ಆರ್ ಗೆಟಿಂಗ್. ಸಪೋಸ್ ಡೆಲ್ಲಿ, ಬ್ಯಾಂಗ್ಳೂರ್ 1 lakh, ಡೆಲ್ಲಿ 2 lakh, 2 lakh, and Mumbai 2.5 lakh. Here highest we should be getting in the place of Mumbai. Here in our company, our business products, customers will buy more. ಅಂದ್ರೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ನಾವು ಏನು ಮಾಡ್ತಾ ಇದ್ದಾರೆ, ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ. That's why we should be getting the revenue. It is called as a revenue recognition concept. The next one is matching concept. Matching concept. Here in the matching concept, this concept, matching expenses incurred. Okay, matching expenses incurred. ಏನು match the following ಮಾಡಿ. match the following ಅಂತಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್, ಈ ರೀತಿಯಾಗಿ ನಾವು ನೋಡ್ತೀವಿ. ಇಲ್ಲಿ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, this concept, expenses incurred in accounting period. Expenses incurred in accounting period to be matched revenue, to be matched the revenue. Okay, ಇಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್ ಪೀರಿಯಡ್, that 1st April 2020 to 31st March 2021. ಓಕೆ, ಈ ಒಂದು ಪೀರಿಯಡ್, ಅಕೌಂಟಿಂಗ್ ಪೀರಿಯಡ್ಗೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆಯೋ ಇನ್ಕಮು ಅಷ್ಟೇ ಇರಬೇಕು. ರೆವೆನ್ಯೂ ನಥಿಂಗ್ ಬಟ್ ಇನ್ಕಮ್. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಇಯರ್, like year beginning 1st April 2020, the year ending will be 31st March 2021. Okay, in this case, here in the year total we should be get matching concept, expenses here equal matching to the revenue. ಅಂದ್ರೆ ನಾವು ಮಾಡುವಂತ ಎಕ್ಸ್ಪೆನ್ಸಸ್ ಏನಕ್ಕೆ ಮ್ಯಾಚ್ ಆಗಿರಬೇಕು ಅಂತಂದ್ರೆ ನಮ್ಮ ರೆವೆನ್ಯೂಗೆ ಮ್ಯಾಚ್ ಆಗಿರಬೇಕು. ದಿಸ್ ಕಾನ್ಸೆಪ್ಟ್, here this concept nothing but matching concept includes both revenue and expenses. In this concept include revenue and expenses. Revenue and expenses. Okay, in the revenue and expenses. Okay, here in the matching concept of matching expenses incurred accounting period should be matched revenue. Expenses ಅನ್ನೋದು ಏನಾಗಿರುತ್ತೆ, should be matched to the revenue. ಓಕೆ, ಇಲ್ಲಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ನಾವು ನೋಡ್ತೀವಿ, ಅದೇ ರೀತಿಯಾಗಿ ರೆವೆನ್ಯೂ ನೋಡ್ತೀವಿ. should be matched for the period of accounting. Like ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, 1st April 2022, the year ending will be 31st March 2021. In this year, here it should be matched for expenses and revenue. It should be including both revenue and expenses. ಇಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, it should be including the revenue and expenses. Okay, next concept is objectivity concept. Objectivity concept. Okay, here objectivity concept, according to this concept, accounting transactions should be recorded in the books of accounts. Okay, here in the objectivity concept, in the each and every business transactions we should be entered into the books of accounts. ಅಂದ್ರೆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ, we should be entered into the books of accounts. It should be so that free from bias. Okay, free from bias ಅಂದ್ರೆ there is no errors of accountants. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಈಚ್ ಅಂಡ್ ಎವರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಅವರು ಎಂಟ್ರಿನ ಮಾಡೋದ್ರಿಂದ ಇಲ್ಲಿ ಅಕೌಂಟೆಂಟ್ ಮಿಸ್ಟೇಕ್ ಮಾಡುವಂತ ನೆಸೆಸಿಟಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಈಚ್ ಅಂಡ್ ಇಯರ್ ವೆನ್ ವಿ ಆರ್ ಪರ್ಚೇಸಿಂಗ್ ದಿ ಗೂಡ್ಸ್ ಅಂಡ್ ಸೇಲ್ ಆಫ್ ಗೂಡ್ಸ್ ಅಂಡ್ received some benefit or giving or paid or received, here expenses and revenue, each and every transactions we should be entered into the books of
account. All the business transactions we should be entered into the books of accounts. ಅಂದ್ರೆ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ we should be entered into the books of accounts. We should be free from bias. It is used for accountants. ಯಾಕೆ ಯೂಸ್ ಫಾರ್ ಅಕೌಂಟೆಂಟ್ಸ್ ಆಗುತ್ತೆ ಅಂತಂದ್ರೆ here we should be entered all the business transaction into the books of accounts. These are the concepts of accounting. Okay, ಈ ಒಂದು ಕ್ಲಾಸ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ here concepts of accounting like real aspect concept, cost concept, revenue recognition concept, matching concept and objectivity concept. Okay, next class we are discussing about the accounting conventions. Okay, next class ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತಂದ್ರೆ accounting conventions.